17ನೇ ಜನ್ಮದಿನೋತ್ಸವದ ಒಂದು ಕಾರ್ಯಕ್ರಮವನ್ನು ವಿದ್ಯಾನಿಕೇತನ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಆಮಂತ್ರಣ ಮಾಡ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಯುತ ಧರ್ಮೇಂದ್ರ ಕುಮಾರ್ ಮೈಸೂರು ಕಥೆಗಳ ಖ್ಯಾತಿಯ ಇತಿಹಾಸಕಾರರು ದಯಮಾಡಿ ವೇದಿಕೆ ಕೊಡಬೇಕಾಗಿತ್ತು. ನಮ್ಮ ಕರ್ನಾಟಕ ವಿಧಾನಸೌಧ गजाननयुतं गणेश्वरं श्री गजाननयुतं गणेश्वरं भजामि सन्नुतपदपद्मकरं गजाननयुतं गणेश्वरम् अजेन्द्रपूजितविघ्नेश्वरम् अजेन्द्रपूजितविघ्नेश्वरं भजामि सन्नुतपदपद्मकरं गजाननयुतं गणेश्वरं भजामि सन्नुतसूरेश्वरं श्रीगजाननयुतं गणेश्वरम् ಸುಮಾರು ಒಂದು ದಶಕಕ್ಕಿಂತಲೂ ಹೆಚ್ಚಿನ ಕಾಲಾವಧಿಯಿಂದ ಪ್ರಕೃತಿ ಸುರಕ್ಷತಾ ಜಾಥಾಗಳು, ವಿಚಾರ ಸಂಕಿರಣಗಳು ಮತ್ತು ಜನಪರ ಹೋರಾಟಗಳ ಜೊತೆಗೆ ನಮ್ಮ ನಾಡಿಗೆ ಅಪಾರ ಕೊಡುಗೆ ನೀಡಿದಂತ ಮಹನೀಯರುಗಳ ಜಯಂತ್ಯೋತ್ಸವಗಳನ್ನ ಆಚರಿಸುತ್ತಾ ಬಂದಿದೆ. ಇಂದು ನಮ್ಮ ನಾಡು ಕಂಡ ಧೀಮಂತ ನಾಯಕ, ರಾಷ್ಟ್ರ ನಾಯಕ, ದಿವಂಗತ ಕೆಂಗಲ್ ಹನುಮಂತಯ್ಯನವರ ಜನ್ಮದಿನದ ಸ್ಮರಣಾ ಕಾರ್ಯಕ್ರಮವನ್ನ ಇಂದು ಆಯೋಜಿಸಲಾಗಿದೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಶ್ರೀಯುತ ದಿವಂಗತ ಕೆಂಗಲ್ ಅವರ ಕುರಿತು ಕುತೂಹಲಭರಿತ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ನಾಡಿನಾದ್ಯಂತ ಅಪಾರ ಅಭಿಮಾನಿಗಳನ್ನ ಹೊಂದಿರುವಂತ ಮೈಸೂರಿನ ಕಥೆಗಳ ಖ್ಯಾತಿಯ ಇತಿಹಾಸಕಾರರಾದಂಥ ಶ್ರೀಯುತ ಧರ್ಮೇಂದ್ರ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಹಸಿರು ಪ್ರತಿಷ್ಠಾನದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ರೂವಾರಿಗಳು, ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಹಸಿರು ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಕೆ.ಜಿ. ಕುಮಾರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದಂಥ ಶ್ರೀಮತಿ ಡಿ ಗಂಗಮ್ಮ ಮೇಡಮ್ ಅವರ ಬದಲಿಗೆ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಧನಂಜಯ ಸರ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಹಸಿರು ಪ್ರತಿಷ್ಠಾನದ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಜೊತೆಯಾಗಿ ಲೆಕ್ಕೆರೆಯ ಅಶ್ವಿನಿ ಶಾಲೆಯ ಸಂಸ್ಥಾಪಕರಾದಂತಹ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಯುವರಾಜ್ ಸರ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಹಂಗೆ ಸ್ವಲ್ಪ ಲೈನ ನಿಂತ್ಬಿಡಿ. ನೀವೊಬ್ರು ಈ ಕಡೆ ಬಂದ್ಬಿಡಿ. ಸುಮ್ಮನೆ ಸಾಕಿ
ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಅಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪರ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಡಿದ ನಾಡೆ ಲಂಕಣ ಜಕಡರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಬರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಕಲ ಹೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ರಾಷ್ಟ್ರ ನಾಯಕರಾದಂತಹ ಕೆಂಗಲ್ ಹನುಮಂತಯ್ಯನವರನ್ನ ನೆನೆಸ್ಕೊಳ್ತಾ ಒಳ್ಳೆ ಕೆಲಸ ಮಾಡಿದ್ರೆ ಮಕ್ಕಳನ್ನು ಸೇರಿಸಿ. ಯಾಕೆಂತಂದ್ರೆ ಕೆಂಗಲ್ ಹನುಮಂತಯ್ಯನವರಿಂದ ಮಕ್ಕಳು ಏನ್ ಕಲಿಬೇಕು ಅನ್ನೋಂಥದ್ದು ಇವತ್ತು ನಾನು ಹೇಳ್ತೀನಿ. ಇದೇ 10ನೇ ತಾರೀಕು ಫೆಬ್ರವರಿ 1908 ಕೆಂಗಲ್ ಹನುಮಂತಯ್ಯನವರು ಹುಟ್ಟಿದ್ರು. ತಂದೆ ವೆಂಕಟೇಗೌಡರು, ತಾಯಿ ನಂಜಮ್ಮನವರಿಗೆ ಬಹಳ ಕಾಲ ಮಕ್ಕಳಿರ್ಲಿಲ್ಲ. ಬಹಳ ಕಾಲ ಮಕ್ಕಳಿಲ್ಲದೆ ಇದ್ದಾಗಿ ಅವರು ಕೆಂಗಲ್ಲಿನ ಹನುಮಂತಪ್ಪನಿಗೆ ಹರಕೆ ಹೊತ್ಕೊಳ್ಳಾಗಿ ಬಹಳ ಕಾಲದ ಮೇಲೆ ಒಂದು ಗಂಡು ಮಗ ಹುಟ್ಟಿದ ಅಂತ ಹೇಳಿ ಹನುಮಂತ ಅಂತ ಹೆಸರಿಟ್ಟು ಮೊದಲನೇ. ಆಮೇಲೆ ಅದು ಹನುಮಂತಯ್ಯ ಆಯ್ತು. ಹನುಮಂತಯ್ಯ ಅಂತ ಮಾತ್ರ ಮುಂಚೆ ಇದ್ದಿದ್ರು. ಕೆಂಗಲ್ ಹನುಮಂತಯ್ಯ ಅಂತ ಯಾವಾಗ ಆಯ್ತು ಅಂತ ಅದು ಮುಂದೆ, ಅದು ಇನ್ನೊಂದು ಕಥೆ. ಹನುಮಂತಯ್ಯ ಅಂತ ಹೆಸರಿಟ್ಟರು. ಬಹಳ ಕೆಳ ಮಧ್ಯಮ ವರ್ಗ, ಬಡತನ. ತಂದೆಯವರಿಗೆ ಊರಿನ ರಾಜಕೀಯದಲ್ಲಿ ಬಹಳ ಆಸಕ್ತಿ. ಹಂಗಾಗಿ ತಾಯಿನೇ ಕಷ್ಟಪಟ್ಟು ಕೆಲಸ ಮಾಡಿ ಅದಾದ್ಮೇಲೆ 3 ಮಕ್ಕಳಾಗುತ್ತೆ. ಸೊ 4 ಮಕ್ಕಳನ್ನ ಸಾಕ್ಬೇಕಾದಂತ ಅನಿವಾರ್ಯತೆ ಆ ತಾಯಿಗಿರುತ್ತೆ. ಹನುಮಂತಯ್ಯನವ್ರು ಓದ್ಬೇಕು ಅನ್ನೋ ಆಸೆ. ಸರಿ, ತಾಯಿಯ ತವರೂರಾದಂಥದ್ದು ಕೆಂಗೇರಿ. ಕೆಂಗಲ್ ಹನುಮಂತಯ್ಯನವ್ರ ತಾಯಿ ತವರೂರು ಬಂದು ಕೆಂಗೇರಿ. ಕೆಂಗೇರಿನಲ್ಲಿ ತಾಯಪ್ಪ ಅನ್ನೋರ್ ಮನೆಗೆ ಪಾಪ ಸೇರಿಸ್ತಾರೆ. ಅವ್ರ ಮನೇಲಿ ಇಟ್ಕೊಂಡು ಓದ್ಕೊಳಕ್ ನೀನು ಊರ್ಲಿಲ್ಲ ಆಗಲ್ಲ ಅಂತ ಹೇಳಿ ಇವರು ಹುಟ್ಟಿದ್ದು ರಾಮನಗರ ಜಿಲ್ಲೆ ಲಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ. ಅಲ್ಲಿಂದ ಕೆಂಗೇರಿಗೆ ಬರ್ತಾರೆ. ಕೆಂಗೇರಿಲಿ ಇವತ್ತಿಗೂ ಇದೆ ಸ್ಕೂಲು. ನಾವು ಬೆಂಗಳೂರು ಕೆಂಗೇರಿ ಸಿಗ್ನಲ್ ಇದೆಯಲ್ಲ, ಬಸ್ ಸ್ಟಾಪ್ ಇದೆಯಲ್ಲ, ಕೆಂಗೇರಿ ಸೆಂಟ್ರೇಟ್ ಬಸ್ ಸ್ಟೇಷನ್. ಕೆಂಗೇರಿ ಸ್ಟೇಷನ್ ಚೂರು ಮುಂದೆ ಹೋದ್ರೆ ಬಲ್ಗಡೆ ಸರ್ಕಾರಿ ಶಾಲೆ ಇದೆ. ಅಲ್ಲೇ ಕೆಂಗಲ್ ಹನುಮಂತಯ್ಯನವ್ರು ಓದಿದ ಸ್ಕೂಲ್ ಇವತ್ತಿಗೂ ಇದೆ. ಆ ಕ್ಲಾಸ್ ರೂಮ್ ಇವತ್ತಿಗೂ ಇದೆ. ಆ ಕ್ಲಾಸ್ ರೂಮ್ ಈಗ ಅವರು ಪುಸ್ತಕ ಇಟ್ಕೊಳ್ಳೋ ಗೌಡನ್ ಮಾಡಿದ್ದಾರೆ. ನಾನು ಹೋಗಿ ಅದನ್ನ ವಿಡಿಯೋ ಮಾಡ್ದಾಗ ಹೇಳಿದೆ, ಅಟ್ಲೀಸ್ಟ್ ಇವ್ರ ಹೆಸರಲ್ಲಿದೆಯಪ್ಪ, ಇದನ್ನ ತೆಗೆದು ಇದನ್ನ ಕ್ಲಾಸ್ ರೂಮ್ ತರ ಉಪಯೋಗಿಸಿ ಯಾಕೆ ನೀವು ಗೌಡನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ವಿ. ಇವತ್ತಿಗೂ ಇದೆ. ನೀವು ಕೆಂಗೇರಿ ಶಾಲೆಗೆ ಬಂದು ನೋಡ್ಬೋದು. ಅಲ್ಲಿ ಓದಿದ್ರು ಕೆಂಗಲ್ ಹನುಮಂತಯ್ಯನವ್ರು ಓದಿದ್ರು. ಓದ್ಬೇಕಾದ್ರೆ ನೋಡಿ, ಓದ್ಬೇಕು ಅನ್ನೋದು ಎಷ್ಟು ಕಷ್ಟ, ಯಾರಿಗೂ ಅಷ್ಟು ಸುಲಭ ಇರೋದಿಲ್ಲ ಅನ್ನೋದಕ್ಕೆ ನಾನು ಹೇಳ್ತೀನಿ. ಇವ್ರು ಯಾರಿಗೋ ಇನ್ನೊಬ್ರ ಮನೆಯಲ್ಲಿ ಇಟ್ಕೊಂಡು ಓದ್ತಾ ಇದ್ದಾರೆ. ಸೊ ಅವ್ರ ಮನೆಯವರು ಎಲ್ಲಿ ಓದ್ ನಿಲ್ಸ್ಬಿಡ್ತಾರೋ ಅಂತ ಹೇಳಿ ಆಗ ಬೆಳಗ್ಗೆ ಎದ್ದು ಇವರು ದನಕರ ಈಚೆ ಕುಡಿದು ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ ಸಗಣಿ ಎಲ್ಲ ಎತ್ತಿ ದನಕರ ಮೇಯ್ಸಕ್ ಬಿಟ್ಬಿಟ್ಟು ಆಮೇಲೆ ಅವ್ರು ಏನ್ ಕೊಡ್ತಾರೆ ತಿನ್ಕೊಂಡು ಸ್ಕೂಲ್ಗೆ ಹೋಗಿ ಪುನಃ ಬಂದು ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಇದೆಲ್ಲ ಮಾಡಿ ಅವ್ರು ಓದ್ತಾ ಇರ್ತಾರೆ. ಎಲ್ಲಿ ಇವರು ನಾನು ಕೆಲಸ ಮಾಡಲ್ಲ ಅಂತ ಓದೋದ್ ಬಿಡಿಸ್ಬಿಡ್ತಾರೆ ಅನ್ನೋದು ಒಂದು ಮನ್ಸೊಳಗೆ ಅಳ್ಕಿರ್ತಿ. ಏನಾದ್ರೂ ಮಾಡಿ ನಾವು ಓದ್ಬೇಕು ಅನ್ನೋ ಚೆನ್ನಾಗಿ ಇರುತ್ತೆ ಹನುಮಂತಯ್ಯ. ಹಂಗೆ ಅಷ್ಟು ಕಷ್ಟಪಟ್ಟು ಅವರು ಅವರ LS ಲೋಯರ್ ಸೆಕೆಂಡ್ರಿ ಮುಗಿಸ್ತಾರೆ. ಆ ಲೋಯರ್ ಸೆಕೆಂಡ್ರಿ ಮುಗಿಸ್ದಾಗ್ಲೇನೆ ಇವ್ರಿಗೆ ಇನ್ನೇನಪ್ಪ ಮುಂದಕ್ಕೆ ಏನಪ್ಪ ಮಾಡೋದು, ಯಾರಾದ್ರೂ ಏನ್ ಮಾಡ್ತಾರ, ನಮ್ನ ಏನ್ ಬಿಡಿಸ್ಬಿಡ್ತಾರೆ, ಏನಕ್ಕೆ ಮುಂದಕ್ಕೆ ಬೆಂಗಳೂರಿಗೆ ಬರ್ಬೇಕಾಗುತ್ತೆ. ಕೆಂಗೇರಿ ಅನ್ನೋದು ಗ್ರಾಮ. ಈಗ ನಾವೆಲ್ಲ ಸೇರ್ಕೊಂಡು ಈಗ ರಾಮನಗರನು ದಾಟ್ಬಿಟ್ಟಿದೀವಿ ಬೆಂಗಳೂರಲ್ಲಿ.
ಹನುಮಂತಯ್ಯನವ್ರು ಓದೋ ಕಾಲಕ್ಕೆ ಕೆಂಗೇರಿ ಒಂದು ಹೊರಗಡೆ ಇದ್ದಂಥ ಊರು, ಬೆಂಗಳೂರು ಬೇರೆ ಇದ್ದಾಗ. ಸೊ ಹಂಗಾಗಿ ಬೆಂಗಳೂರು ಬಂದು ಓದ್ಬೇಕಾಗುತ್ತೆ. ಬೆಂಗಳೂರಲ್ಲಿ ಏನ್ ಮಾಡೋದಪ್ಪ, ಯಾರ ಮನೆಗೆ ಸೇರ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡ್ತಿದ್ದ ಕಾಲದಲ್ಲಿ ನಾರಾಯಣಪ್ಪ ಅನ್ನೋರ್ ಮನೆ ಅವರು ಆಯ್ತು ನಾನು ಆಶ್ರಯ ಕೊಡ್ತೀನಿ ಬನ್ನಿ ಕಳಿಸಿ ಹುಡುಗನ್ನ ಅಂತ ಹೇಳ್ತಾರೆ. ನಾರಾಯಣಪ್ಪನವ್ರ ಮನೆಗೆ ಹೋಗ್ತಾರೆ ಇವರು. ನೋಡಿ, LKG ಇಂದ ನೀವು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ನರ್ಸರಿಯಿಂದಲೂ ಹನುಮಂತಯ್ಯನವರು ಇನ್ನೊಬ್ಬರ ಮನೆಯಲ್ಲಿ ಇಟ್ಕೊಂಡು ಓದ್ಬೇಕಾದಂತ ಪರಿಸ್ಥಿತಿಲಿ ಅವರ ಛಲ, ಶ್ರದ್ಧೆ, ಆಸಕ್ತಿ, ಕಷ್ಟದ ಜೀವನ, ತ್ಯಾಗ, ಗುರಿ ಸಾಧಿಸುವಂತ ಛಲ ಇವೆಲ್ಲ ಹೇಗಿತ್ತು ಅನ್ನೋದನ್ನ ನೀವು ಮಕ್ಕಳು ತಿಳ್ಕೊಳ್ಳಿ. ಹುಟ್ಟಿದಾಗ್ಲಿಂದ ಅವ್ರಿಗೆ ಇನ್ನೊಬ್ಬರ ಮನೇಲಿ ಓದ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿರುತ್ತೆ ಅವರಿಗೆ. ಸರಿ, ಲೋಯರ್ ಸೆಕೆಂಡರಿ ಮುಗಿಸಿದ್ಮೇಲೆ ಮುಂದಿನ ಓದನ್ನ ಇವರು ಬೆಂಗಳೂರಿಗೆ ಬಂದು ನಾರಾಯಣಪ್ಪನವ್ರ ಮನೆಗೆ ಸೇರ್ಕೊಂಡು ಓದೋಕೆ ಶುರು ಮಾಡ್ತಾರೆ. ಮುನಿಸ್ವಾಮಪ್ಪ ಅನ್ನೋರ ಮನೆಯಲ್ಲಿ. ಆ ಮನೆಯಲ್ಲೂ ಅದೇ ತರ ಆ ಮನೆಯವ್ರ ಇಷ್ಟ ಅನಿಷ್ಟಗಳನ್ನ ತಿಳ್ಕೊಂಡು ಇವರು ಮನೆಯಲ್ಲಿ ಹೊಸ ಮನೆ ಸೊಸೆ ಇರ್ತಾರಲ್ಲ, ಮನೆಗೆ ಹೋದಾಗ ಹೆಂಗಿರ್ಬೇಕು ಹಂಗಿದ್ಕೊಂಡು ಓದ್ತಾ ಇರ್ತಾರೆ. ಏನಾದ್ರು ಸ್ವಾಭಿಮಾನ ನೋಡಿ, ಏನ್ ಮಾಡೋದು ನಾವು ಪ್ರತಿಯೊಂದಕ್ಕೂ ಒಂದು ತನ್ನಕ್ಕೂ ಇನ್ನೊಂದನ್ನು ಆಶ್ರಯಿಸ್ಬೇಕಲ್ಲ ಅಂತ ಹೇಳಿ ತನಗಿಂತ ಚಿಕ್ಕ ಮಕ್ಕಳಿಗೆ ಅಕ್ಕಪಕ್ಕದಲ್ಲಿರೋ ವಟಾರದ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಂಡು ಶುರು ಮಾಡ್ತಾರೆ. ಅರುಣೋದಯ ಶಾಲೆಯ ಹರ್ಷವರ್ಧನ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಗಜಪಡೆಯ ಅಧ್ಯಕ್ಷರಾದಂಥ ಅವರು, ಆಮೇಲೆ ಕದಂಬ ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದಂಥ ಮಹೇಶ್ ಅವರು, ಶಾರದಾ ವಿದ್ಯಾಮಂದಿರದ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಚಾಲಕರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಸಂತೋಷ್ ಅವರು, ಸುರೇಶ್ ಅವರು, ಮತ್ತೆ ನಮ್ಮ ಸೋ ಫ್ಯಾಕ್ಟರಿಯ ಒಬ್ಬರು ಕರ್ತಪುರ ಹೋರಾಟಗಾರರಾದ ಚಂದ್ರು ಅವರು, ಹಾಗೆ ರಾಮಕೃಷ್ಣ ಅವರು, ನಮ್ಮ ಕೃಷ್ಣಪ್ಪ ಅವರು ಎಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲ ನಾನು ಮತ್ತೊಮ್ಮೆ ಅದಕ್ಕೆ ಸ್ವಾಗತವನ್ನು ಹೇಳ್ತಾ, ಒಂದು ಕಡೆ ಇವತ್ತು ರಾಷ್ಟ್ರ ನಾಯಕ, ಏಕೀಕರಣದ ಪ್ರವಾದಿಗಳು, ಆಧುನಿಕ ಬೆಂಗಳೂರು ಶಿಲ್ಪಿ ಕೆಂಪೇಗೌಡರು 500 ವರ್ಷದ ಹಿಂದೆ ಏನು ಕಟ್ಟಿದ ಬೆಂಗಳೂರನ್ನ ನಾವೆಲ್ಲ ಇವತ್ತು ಕೋಟಿ ಬೆಲೆ ಬಾಳುವಂತ ನಿವೇಶನಗಳಿರ್ಬೋದು, ಮನೆ ಇರ್ಬೋದು, ಇವತ್ತು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮುನ್ನುಡಿಯನ್ನು ಬರೆದಂಥವರು ಕೆಂಗಲ್ ಹನುಮಂತಯ್ಯನವರು. ನಾವು ಹೇಗೆ ಕೆಂಪೇಗೌಡರು ನೆನೆಸ್ಕೊತೀವೋ ಕೆಂಗಲ್ರು ಹಾಗೆ ನೆನೆಸ್ಕೋಬೇಕು. ಅವರ ಜನ್ಮ ದಿನಾಚರಣೆಯ ಉದ್ಘಾಟನಾ ಭಾಷಣವನ್ನ ಬಹಳ ಮೌಲಿಕವಾಗಿ, ಭವಿಷ್ಯ ಇತ್ತೀಚಿನ ವಿದ್ಯುನ್ಮಾನ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕನ್ನಡದ ಸಂಸ್ಕೃತಿ, ಕನ್ನಡದ ಪರಂಪರೆ, ನಮ್ಮ ರಾಜ ಮಹಾರಾಜರ ಇತಿಹಾಸವನ್ನ, ಮೈಸೂರಿನ ಖ್ಯಾತಿಯನ್ನ, ಮೈಸೂರಿನ ಇತಿಹಾಸವನ್ನ ಎಲ್ಲವನ್ನ ಈ ನಾಡಿಗೆ ಕನ್ನಡ ಭಾಷೆಯನ್ನ ಹೆಚ್ಚು ಪ್ರಸರಿಸುವಂತ ಕೆಲಸವನ್ನ ಶ್ರೀಯುತ ಧರ್ಮೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ನಾನು ಬಹಳ ಹೊಗಳ್ತಾ ಇದ್ದೀನಿ ಅಂತಲ್ಲ, ಬಹುಶಃ ರಾಷ್ಟ್ರಕವಿ ಕುವೆಂಪು ಅವರು ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಿದಾಗ ಕನ್ನಡದ ಭಾಷೆ, ಸಂಸ್ಕೃತಿ, ಅವರ ನಟನೆ ಮುಖಾಂತರ ಇಡೀ ಜಗತ್ತಿಗೆ ತೋರಿಸ್ಕೊಟ್ರು. ಕುವೆಂಪು ಅವರು ಸಾಹಿತ್ಯವನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತವರು ಮಹಾಕವಿ ಕುವೆಂಪು. ಇತ್ತೀಚಿನ ದಿನಮಾನಗಳಲ್ಲಿ ಏನು ಈ ಸಾಮಾಜಿಕ ಜಾಲತಾಣ ಇದೆ, ಇದರ ಮುಖಾಂತರ ನಮ್ಮ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿಯನ್ನ, ಕನ್ನಡವನ್ನ ಹೆಚ್ಚು ಪ್ರಸರಿಸುವಂತ ಕೆಲಸವನ್ನ ಧರ್ಮೇಂದ್ರ ಕುಮಾರ್ ಅವರು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಹಸಿರು ಪ್ರತಿಷ್ಠಾನದ ಕರೆಗೆ ಹೋಗ್ಬಿಟ್ಟು ಕೆಂಗಲ್ ಹನುಮಂತಯ್ಯನವರ ಬಗ್ಗೆ, ಅವರ ಜೀವನ, ಬಾಲ್ಯ, ಅವರ ಎಲ್ಲ ಆಡಳಿತದ ಎಲ್ಲ ಮಜಲುಗಳನ್ನ ಅವರು ಸುದೀರ್ಘವಾಗಿ ನಿಮ್ಮೆಲ್ಲ ಹೇಳಿದ್ದಾರೆ. ಸೊ ನಾನು ಏನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇವತ್ತಿನ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಧನೇಂದ್ರ ಅವರಿಗೆ, ಶ್ರೀಮತಿ ಗಂಗಮ್ಮನವರು, ಹಾಗೆ ಹಲವಾರು ನಮ್ಮ ಕೆಲಸ ಕಾರ್ಯಗಳಲ್ಲಿ, ಹೋರಾಟಗಳಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತ ಅಶ್ವಿನಿ ಶಾಲೆಯ ಯುವರಾಜರವರು, ಕೃಷ್ಣಪ್ಪ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಿದ್ದಾರೆ. ಅವರು ಕೂಡ ಎಲ್ಲರಿಗೂ ಮಕ್ಕಳ ಸೌಂಡ್ ಬರಬಾರ್ದು. ವೇದಿಕೆ ಮೇಲೆ
ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೆ, ವಿಶೇಷವಾಗಿ ನಮ್ಮ ಮಾಹಿತಿಯ ಕಣಜ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರನ್ನ ವಿಡಿಯೋಸ್ನ ನಾವು ಬಹಳ ನೋಡ್ತಾ ಇರ್ತೀನಿ, ತುಂಬ ನೋಡ್ತಾ ಇರ್ತೀನಿ. ಸ್ವಲ್ಪ ಸಮಯ ಇದ್ದರೆ ನಾನು ಇನ್ನೂ ಸ್ವಲ್ಪ ಕೂಡಿಸ್ಕೋಬೇಕು ಅಂತ ಒಂದು ಆಸೆ ಇತ್ತು. ಮಕ್ಕಳ ನಾವಿರ್ತಕ್ಕಂತಹ ಏರಿಯಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ, ಸುಂಕದಕಟ್ಟೆ ಅಂತ. ಎಷ್ಟೋ ಜನ ನಾವು ಸುಂಕದಕಟ್ಟೆ ಅಂದರೆ ಏನೋ ಅನ್ನೋದು ಗೊತ್ತಿಲ್ಲ, ಅದೊಂದು ಊರ ಹೆಸರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಹೌದು ತಾನೆ? ಯಾಕೆಂದರೆ ನಮ್ಮ ಕುಮಾರ್ ಅವ್ರಿಗೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಸರ್ ಟೈಮ್ ಆಗ್ತಾ ಇದೆ, ಅವ್ರನ್ನ ಕಾಯಿಸೋದು ಬೇಡ, ಕೂಡಿಸ್ಬಿಡೋಣ, ನಿಜವಾದ ಮಾಹಿತಿ ಬೇಕಾಗಿರೋರು ಅಲ್ಲಿ ಕೂತಿದ್ದಾರೆ, ನಮ್ಮ ಮಕ್ಕಳು ಕೂತಿದ್ದಾರೆ, ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಸರ್ ಅಂತ ಹೇಳಿದೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಆಗುವ ಒಂದು 15-20 ನಿಮಿಷ ಕಾಯಿಸಿದ್ರು. ಬಹಳ ಒಳ್ಳೊಳ್ಳೆ ಮಾಹಿತಿಗಳು. ನಮ್ಮ ಕೊಟ್ಟಿಗೆಪಾಳ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಆ ಕೊಟ್ಟಿಗೆಪಾಳ್ಯ ಅಂದರೆ ಅದು ಇತಿಹಾಸನೇ ಗೊತ್ತಿಲ್ಲ. ಶ್ರೀಗಂಧಕ್ಕೆ ಅವರು ನಿಜವಾಗ್ಲೂ ನಾವು ಎಂಥ ಒಂದು ಪುಣ್ಯದ ಜಾಗದಲ್ಲಿ ಇದ್ದೀವಿ ಅನ್ನೋದನ್ನ ಅವ್ರ ಮಾತಿಂದನೇ ನಾವು ತಿಳ್ಕೋಬೇಕು. ಮಕ್ಕಳ ಎಲ್ಲ ವಿಷಯನೂ ಇವತ್ತು ಹಂಚ್ಕೊಂಡು ಕೂತ್ಕೊಂಡ್ರೆ ಅವರು ಇಡೀ ದಿವಸ ಇಲ್ಲಿ ಕೂತ್ಕೋಬೇಕಾಗುತ್ತೆ. ಧರ್ಮೇಂದ್ರ ಕುಮಾರ್ ಅವರ ಒಂದು ವಿಡಿಯೋಸ್ನ ನೀವು ಯೂಟ್ಯೂಬಲ್ಲೂ ಹೊಡೆದ್ರೆ ಅವ್ರು ಏನು ಬೇಕಾದರೂ ಸಿಗುತ್ತೆ. ಅವರು ಬಹುಶಃ ನನಗೆ ಕೇಳಿದಂತೆ ಅವರು ಮೈಸೂರು ಕಡೆಯವರು, ಅವರ ಮೂಲ ಮೈಸೂರಿನವರು. ನಮ್ಮ ಹಳೆ ಮೈಸೂರು ಎಲ್ಲ ಪ್ರಾಂತ್ಯನೂ ಮಾಹಿತಿನ ಅಷ್ಟು ಅವರು ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು ಮಾಹಿತಿಯ ಕಣಜ ಅಂತ. ಯಾವುದೇ ಒಂದು ಟಾಪಿಕ್ ತಗೊಳ್ಳಿ, ಅವರು ಸಾಹೇಬರು ಮಾತಾಡ್ಬೇಕಾದ್ರೆ ನನಗೆ ಮುಂದೆ ಡೌಟ್ ಬಂತು, ಅದನ್ನು ನನಗೆ ಕೇಳೋಣ ಅಂದ್ಕೊಂಡೆ, ಮಧ್ಯದಲ್ಲಿ ಮಾತಾಡಬಾರ್ದು ಅಂದ್ಬಿಟ್ಟು ನಾನು ಇದು ಮಾಡಿಕೊಂಡೆ. ವಿಧಾನಸೌಧ ಕಟ್ಟೋದಕ್ಕಿಂತ ಮೊದಲು ಬಹುಶಃ ನಮ್ಮ KC ರೆಡ್ಡಿ ಅವರ ಆಡಳಿತದಲ್ಲಿ ವಿಧಾನಸಭೆ ಎಲ್ಲಿ ನಡೀತಾ ಇತ್ತು ಅಂತ ನನಗೆ ಗೊತ್ತಿಲ್ಲ. ತಮಗೆ ಏನಾರ ಮಾಹಿತಿ ಅದ್ರ ಇದ್ರೆ ನಾವು ಎಲ್ಲರೂ ಒಂದು ಸ್ವಲ್ಪ ಹಂಚ್ಕೊಂಡ್ರೆ ಅದಿನ್ನೂ ಸಂತೋಷ. ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ಮಕ್ಕಳ ನಿಮ್ಗೆಲ್ಲ ಗೊತ್ತಿದೆ, ಯಾಕಂದ್ರೆ ನಾವು ಮಾಹಿತಿ ತಿಳ್ಕೊಂಡಿರೋ ಮಹಾನ್ ವ್ಯಕ್ತಿಗಳೆಲ್ಲ ಎಲ್ಲಿದ್ದಾರೆ. ಹಿಂದೆ ಸಾಫ್ ಮೀಟಿಂಗ್ ಆಯಿತು. ಸಾಫ್ ಮೀಟಿಂಗ್ ಆದಮೇಲೆ ಇದೆ ಡೆಲ್ಲಿನಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲಿ ಮೀಟಿಂಗ್ ಮಾಡಬೇಕು, ಇದನ್ನ ಸಾಫ್ ಸಭೆ ಎಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಸುಮಾರು 4-5 ಜಾಗಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಕೊನೆಯಲ್ಲಿ ಆಯ್ಕೆ ಆದಂತಹ ಒಂದು ಸ್ಥಳ ಅಂದರೆ ನಮ್ಮ ವಿಧಾನಸೌಧ. ಬಹುಶಃ ನಮ್ಮ ಮೈಸೂರು ಅರಮನೆ ಎಷ್ಟು ವಿಜೃಂಭಣೆಯಿಂದ ಕಾಣುತ್ತೋ ಅಷ್ಟೇ ವಿಜೃಂಭಣೆಯಿಂದ ನಮ್ಮ ವಿಧಾನಸೌಧ ಕಾಣುತ್ತೆ. ಅದಕ್ಕೆ ಮೂಲ ಕಾರಣ ಮಕ್ಕಳುಗಳೆಲ್ಲ ನೋಡಿದ್ದಾರೆ ಸರ್, ವಿಧಾನಸಭೆ ಒಳಗಡೆ ಹೋಗಿದ್ದಾರೆ. ಪುಣ್ಯ ಅದೊಂದು ಇದು. ಯಾಕೆಂದ್ರೆ ನಮ್ಮ ಯಾರೋ ಒಬ್ರು ಪೋಷಕರು ವಿಧಾನಸಭೆನಲ್ಲೇ ಇರೋದ್ರಿಂದ ಪ್ರತಿ ವರ್ಷನೂ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಇದು ಮಾಡಿದ್ದಾರೆ. ಇಂತಹ ಒಬ್ಬರು ಮಹನೀಯರ ಬಗ್ಗೆ ನಿಜವಾಗ್ಲೂ ಬಹಳ ಒಂದು ಉತ್ತಮವಾದ ಒಂದು ಮಾಹಿತಿಗಳನ್ನ ಹಂಚಿಕೊಂಡ್ರು ನಮ್ಮ ಧರ್ಮೇಂದ್ರ ಕುಮಾರ್ ಅವರು. ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಸ್ಪೆಷಲಿ ಇದಕ್ಕೆ ಥ್ಯಾಂಕ್ಸ್ನ ನಾನು ನಮ್ಮ ಕುಮಾರ್ ಅವ್ರಿಗೆ ಹೇಳ್ಬೇಕು. ಯಾಕೆಂದರೆ ಹಸಿರು ಪ್ರತಿಷ್ಠಾನ ಅನ್ನೋದು ಈ ನಮ್ಮ ಕರ್ನಾಟಕದಾದ್ಯಂತ ಬಹಳ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಮೀಸಲಾತಿ ಬಗ್ಗೆ ಇರ್ಬೋದು, ಈ ಥರ ಮಹನೀಯರುಗಳ ಬಗ್ಗೆ ಅವ್ರನ್ನ ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡೋಂಥ ಇರ್ಬೋದು, ಪ್ರತಿಯೊಂದು ಇದನ್ನು ಸಮಾಜಮುಖಿ ಕಾರ್ಯದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮನ ನಮ್ಮ ಶಾಲೆಯಲ್ಲಿ ಆಯೋಜಿಸ್ತಕ್ಕಂತಹ ನಮ್ಮ ಕುಮಾರ್ ಅವ್ರಿಗೂ ಈ ಸಂದರ್ಭದಲ್ಲಿ ವಂದಿಸ್ತಾ, ಮೊದಲಾಗಿ ಇವತ್ತಿನ ಕಾರ್ಯಕ್ರಮನ ಬಹಳ ಮಾಹಿತಿಯನ್ನು ನಮಗೆ ಕೊಟ್ಟಂತಹ ಶ್ರೀ ಧರ್ಮೇಂದ್ರ ಕುಮಾರ್ ಅವರಿಗೆ ನಮ್ಮ ಹಸಿರು ಪ್ರತಿಷ್ಠಾನ ಮತ್ತು ವಿದ್ಯಾನಿಕೇತನ ಶಾಲೆಯ ಪರವಾಗಿ ಗೌರವಿಸಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಸರ್ ದಯವಿಟ್ಟು Look here. ಸರ್ ಹಿಂದೆ ಬನ್ನಿ ಸರ್, ಹಿಂದೆ ಬಂದ್ಬಿಡಿ, ಕವರ್ ಆಗುತ್ತೆ. ಶ್ರೀನಿವಾಸ್
ಬರ್ತಾ ಇರಿ ಸರ್.